ರೋಬಸ್ಟದ ಏನ್ ಅಡ್ವಾಂಟೇಜ್ ಅಂದ್ರೆ ನೀವು ಬಿಟ್ಬಿಡಿ ಒಂದ್ 4 ವರ್ಷ ಏನಾಗಲ್ಲ. ಮತ್ತೆ ನಮ್ಮ ಮನುಷ್ಯರ ತರ ಒಂದ್ ಹೇರ್ ಕಟ್ ಕೊಡಿ, ಒಳ್ಳೆ ನೀರ್ ಕೊಡಿ, ಕಪಾತ್ ಮಾಡಿ, ಒಳ್ಳೆ ಫುಡ್ ಕೊಡಿ, ಸನ್ಲೈಟ್, ಒಳ್ಳೆ ಒಳ್ಳೆ ಫುಡ್ ಅಂದ್ರೆ ಬಾಸ್ಮತಿ ರೈಸ್ ಅಲ್ಲ, ರೇಷನ್ ಅಕ್ಕಿ ತಿಂದ್ರೆ ಸಾಕು. ಅದಕ್ಕೆ MOP ಯೂರಿಯಾ ರಾಕ್ಪಾಸ್ ಹಾಕೋದು. ಆಯ್ತಾ? ಹೆಂಗೆ ಕ್ರಾಪ್ ಚೆನ್ನಾಗಿದೆಯಲ್ಲ? ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತು ನಾವು ನಾರ್ತ್ ಕೊಡಗುನಲ್ಲಿ ಇದೀವಿ. ಸೊ ನಮ್ಮ ಹತ್ರ ಡಾಕ್ಟರ್ ಇದ್ದಾರೆ. ಸೊ ಅವರನ್ನ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ಡಾಕ್ಟರ್ MN ಚಂಗಪ್ಪ ಅಂತ. ಓಕೆ ಸರ್, ನಿಮ್ಮ ವಿಲೇಜ್? ನಮ್ಮ ನಂಜನಪಟ್ಟಣ ವಿಲೇಜ್ ಇದು. ನಂಜನಪಟ್ಟಣ. ಓಕೆ. ನನ್ನ ದೊಡ್ಡ ಅಜ್ಜ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ ಫಸ್ಟ್. ಓಕೆ. ಅದೊಂದು 150 ವರ್ಷ ಹಿಂದೆ. ಕಾಫಿ ಎಸ್ಟೇಟ್ 150 ವರ್ಷ ಹಿಂದೆ ಶುರು ಮಾಡಿದ್ದು. ಓಕೆ. ದೊಡ್ಡ ಅಜ್ಜ ಅಂದ್ರೆ ಸರ್ ನೀವು ಬೇಸಿಕಲಿ ಅರೇಬಿಕಾ? ಬೇಸಿಕಲಿ ನಾವು ಅರೇಬಿಕಾ ಪ್ಲಾಂಟರ್ಸ್. ಓಕೆ, ಅರೇಬಿಕಾ ಪ್ಲಾಂಟ್. ಇದು ರೋಬಸ್ಟಾ ಓಲ್ಡ್ ರೋಬಸ್ಟಾ ಇದು? ಇದೆಲ್ಲ C/R. ಇದು C/R. RC. ಓಕೆ. ರೋಬಸ್ಟಾ ಕಾಂಜೆನ್ಸಿಸ್. ಗೊತ್ತಾಯ್ತು. ಓಕೆ. ಇಲ್ಲಿ ಸ್ಪೇಸಿಂಗ್ ಸ್ವಲ್ಪ ಹತ್ರ ಇದೆ. ಓಕೆ. ಎಷ್ಟು ಅಡಿ ಸ್ಪೇಸಿಂಗ್ ಇದೆ ಸರ್? ಇದು 7 ಅಡಿಗೆ ಇದೆ ಸ್ಪೇಸಿಂಗ್. 7 ಅಡಿ ಮಾಡಿದೆ. ನಮ್ದು ಏನಂದ್ರೆ ಎಲ್ಲರದು ಸಿಂಪಲ್ ಲಿವಿಂಗ್. ಓಕೆ. ಸಸ್ಟೈನಬಲ್ ಕಾಫಿ ಅಂದ್ರೆ ನಾನು, ನನ್ನ ಮಗ, ನಮ್ಮ ಮೊಮ್ಮಕ್ಕಳೆಲ್ಲ ಈ ಕಾಫಿನ ಬೆಳ್ಸಂಗಿರ್ಬೇಕು. ನಾನು ಮಳೆ ನೀರು ಹೊಡೆಯೋದು ನಿಲ್ಸೋದೇ ಇಲ್ಲ. ಓಕೆ. ಅಂದ್ರೆ ಮಳೆಗೆ ನೀವು ವೇಟ್ ಮಾಡೋದೇ ಇಲ್ಲ. ಓಕೆ. ಇರಿಗೇಷನ್ ಮಾಡ್ತಾನೆ ಇರ್ತೀರಾ? ಎಂಡ್ ಜನವರಿ ಸ್ಟಾರ್ಟ್ ಮಾಡ್ತೀನಿ, ಅಪ್ ಟು ಮಾರ್ಚ್ 15 ಆರ್ ಇವನ್ ಮಾರ್ಚ್ ಏಪ್ರಿಲ್ ವರೆಗೂ ಮಾಡ್ತೀನಿ. ಅಂದ್ರೆ ಮಳೆ ಬರ್ದೇ ಇಲ್ಲ ಅಂದ್ರೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಬೆರಿ ಫಾರ್ಮೇಶನ್ ಆಗುತ್ತೆ. ಓಕೆ. 40 ವರ್ಷದಿಂದ ನಾವು ಏನ್ ಹಾಕ್ತಿದ್ವಿ ಅಂದ್ರೆ ಯೂರಿಯಾ, MOP, ರಾಕ್ಪಾಸ್ ಪ್ರೀ ಮಿಕ್ಸ್ಡ್ ಯಾವ್ದು ಹಾಕಿ ಅದ ಇಷ್ಟ. ಓಕೆ. ಅಂದ್ರೆ ಕಾಂಪ್ಲೆಕ್ಸ್ ಹಾಕಿಲ್ಲ ನೀವು? ಹಾಕೇ ಇಲ್ಲ. ಅಂದ್ರೆ ನೀವೇ ಡೈರೆಕ್ಟ್ ಆಗಿ ಇಲ್ಲೇ ಮಿಕ್ಸ್ಚರ್ ಮಾಡೋದು ಹಾಕೋದು. ಓಕೆ. ಯಾಕಂದ್ರೆ 1/3 ಕಾಸ್ಟ್. ಓಕೆ. ಕಾಸ್ಟ್ ಕಡಿಮೆ ಆಗುತ್ತೆ, pH ಇಂಪ್ರೂವ್ ಆಗಲ್ಲ. ವರ್ಷ ಡೆವಲಪ್ಮೆಂಟ್ ಆಗ್ತಾ ಇದೀವಿ. ಒಂದು 2 ವರ್ಷದಿಂದ ನಾನು ಇವಾಗ ಮಿನ್ಶಕ್ತಿ ಅವ್ರನ್ನ ಒಂದು 5 ವರ್ಷದಿಂದ ಗೊತ್ತು, ಜಾಸ್ತಿ ಗೊತ್ತು. ಓಕೆ. ನಾನು KPI ಚೇರ್ಮನ್ ಆಗಿರೋಂಗಿಂದ ಗೊತ್ತು ಅವ್ರನ್ನ. ಅವ್ರದ್ದು ಮಾತು ಕೇಳಿ, ಅವ್ರ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೇಳಿ ನಾನು ಯೋಚನೆ ಮಾಡಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ. ಮಿನ್ಶಕ್ತಿ ಒಂದು ನೀವು ಯೋಚನೆ ಮಾಡ್ಕೊಳ್ಬೇಕು. ನಂದು ಸೇವಿಂಗ್ ಆಫ್ ಲೇಬರ್. ಗೊತ್ತಾಯ್ತು. ಮಿನ್ಶಕ್ತಿ ಇಸ್ ಗ್ರಾನ್ಯುಲೇಟೆಡ್ ಫಾರ್ಮ್. ಹೌದು. ಮಿನ್ಶಕ್ತಿಲಿ 2 ತರ ಇದೆ. ಒಂದು ವಿತ್ ಬೋರಾನ್ ಅಂಡ್ ಜಿಂಕ್. ಹೌದು. ಒಂದು ಪ್ಲೇನ್ ಕ್ಯಾಲ್ಸಿಯಂ. ಅದು ಪೆಲೆಟ್ ಫಾರ್ಮ್. ಹೌದು. ಸಸ್ಟೈನ್ಡ್ ರಿಲೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಅದು ಮೆತ್ತಿಗೆ ರಿಲೀಸ್ ಆಗುತ್ತೆ, ನಿಧಾನಕ್ಕೆ ರಿಲೀಸ್ ಆಗುತ್ತೆ. ಹೌದು. ಅದರಲ್ಲಿ ಬೋರಾನ್ ಇದೆ, ಜಿಂಕ್ ಇದೆ. ಹೌದು. ಬೋರಾನ್ ಏನಂದ್ರೆ ಡ್ರೌಟ್ ರೆಸಿಸ್ಟೆಂಟ್ ಒಂದು. ಓಕೆ. ಮತ್ತೆ ಲೀಫ್ ಫಾರ್ಮೇಶನ್, ಫ್ರೂಟ್ ಸೆಟ್ ಚೆನ್ನಾಗುತ್ತೆ. ಫ್ಲವರ್ಸ್ ಡ್ರಾಪಿಂಗ್ ಇರೋಲ್ಲ. ಹೌದು. ಬೋರಾನ್ ಅಲ್ಲಿ. ಹೌದು. ನೀವು ಎಷ್ಟೊಂದು ಹೂ ನೋಡಬಹುದು, ಅದ್ರಲ್ಲಿ ಎಷ್ಟು ಸೆಟ್ ಆಗುತ್ತೆ ಅಂತ ಮತ್ತೆ ನಮಗೆ ಸೆಪ್ಟೆಂಬರ್ ಗೊತ್ತಾಗೋದು. ಡ್ರಾಪಿಂಗ್ ಆದ್ಮೇಲೆ ಹೂ ಇತ್ತಲ್ಲಪ್ಪ ಯಾಕೆ ಸೆಟ್ಟಿಂಗ್ ಆಗಿಲ್ಲ ಅಂತ. ಮೇನ್ ಬೋರಾನ್ ರೆಸಿಸ್ಟೆನ್ಸ್ ಇದೆ. ಆಲ್ಸೋ ಡ್ರೌಟ್ ರೆಸಿಸ್ಟೆಂಟ್ ಅದು. ಹೌದು. ಬರ ತಡ್ಕೊಳ್ಳುತ್ತೆ. ಮತ್ತೆ ನಮ್ ಜಿಂಕ್ ಏನ್ ಮಾಡ್ತದೆ? ಜಿಂಕ್ ಏನಪ್ಪಾ ಅಂತ ನಿಮ್ಗೆ ಗೊತ್ತಿರ್ಬೇಕು. ನಾನ್ ಡಾಕ್ಟ್ರು. ಜಿಂಕ್ ನಮಗೂ ಹ್ಯೂಮನ್ ಬೀಯಿಂಗ್ ಬೇಕು, ನಮ್ಮ ಮನುಷ್ಯರಿಗೂ ಎಲ್ಲ ನೇಚರ್ ಎಲ್ಲದಕ್ಕೂ ಒಳ್ಳೇದದು. ಡಿಸೀಸ್ ರೆಸಿಸ್ಟೆನ್ಸ್. ಹೌದು. ಕ್ಲೋರೋಫಿಲ್ ಫಾರ್ಮೇಶನ್. ಹೌದು. ಎಲ್ಲ ಒಳ್ಳೇದು ಅಲ್ವಾ? ಹೌದು. ನಾನ್ ನಿಮ್ಗೆ ಹೇಳಂಗಿಲ್ಲ, ನಿಮ್ಗೆ ಗೊತ್ತು. ಬಟ್ ನಾನು ಒಂದು ಜನರಿಗೆ ಮಾತಾಡೋಣ ಅಂತ ಇದೆ. ಕ್ಯಾಲ್ಸಿಯಂ ಮೆಗ್ನೀಸಿಯಂ ಯಾಕೆ ಹಾಕ್ತೀರಾ ಅಂತ 90% ಜನ ಪ್ರೀ ಮಿಕ್ಸ್ ಗೊಬ್ಬರ ಹಾಕ್ತಾರೆ. ಹೌದು. DAP ಅದು ಇದು ಅಂತಲ್ಲ, pH ಡ್ರಾಪ್ ಆಗುತ್ತೆ. ಅದಕ್ಕೆ ನೀವು pH ನ ಜಾಸ್ತಿ ತರಬೇಕು. ಮೆಗ್ನೀಸಿಯಂ ಅಲ್ಲಿ ಅದೊಂದು ಇರ್ತಾರ ವೆಹಿಕಲ್ ತರ. ನಿಮ್ದು ನ್ಯೂಟ್ರಿಯೆಂಟ್ಸ್ ನೆಲ್ಲ ಬೇರೆ ಬೇರೆ ಏನ್ ಹರ್ತೆ ಮಾಡ್ತೀವಿ, ಅದನ್ನ ಒಂದ್ ಕಡೆ ಗುಡ್ಡೆ ಹಾಕ್ತಿವಿ. ಅದು ಅಷ್ಟು ಯಾಕಂದ್ರೆ ನೀವು ಅದೇ ಅಲ್ಲಿ ಬಿಟ್ಕೊಳ್ಬೇಕು. ಅದು ಹ್ಯೂಮಸ್ ಫಾರ್ಮೇಶನ್ ಆಗುತ್ತೆ. ಹ್ಯೂಮಸ್ ಅಲ್ಲಿ ಹ್ಯೂಮಿಕ್ ಆಸಿಡ್ ಇದೆ. ಹ್ಯೂಮಿಕ್ ಆಸಿಡ್ ಅಲ್ಲಿ ಫಿಕ್ಸ್ಡ್ ಫಾಸ್ಫರಸ್ ನ ರಿಲೀಸ್ ಮಾಡುತ್ತೆ. ಇವ್ರು ಏನೆಲ್ಲೋ ಹೇಳ್ತಾ ಇದಾರೆ ನಾವು ಸೂಡೋಮೋನಾಸು ಅದು ಇದು ಅಂತ. ಖರ್ಚು. ನಮ್ದು ಏನಂದ್ರೆ ಬೇಸಿಕ್ ಸಿಂಪಲ್ 60,000 ಎಕ್ಸೀಡ್ ಆಗೋದೇ ಇಲ್ಲ ಎಕರೆಗೆ ಮ್ಯಾಕ್ಸ್. ಓಕೆ. ಅಂದ್ರೆ ಗೊಬ್ಬರ ಮತ್ತೆ ಮಿನ್ಶಕ್ತಿ ಎರಡು ಸೇರಿ ನಾ ಹಾಕೋದು ಎಕರೆಗೆ 60,000 ಇಯರ್ಲಿ ಎಕ್ಸೀಡ್ ಆಗಲ್ಲ ವಿತ್ ಮೇಂಟೆನೆನ್ಸ್ ಇನ್ಕ್ಲೂಡಿಂಗ್ 6 to 7 rupees ಪಿಕಿಂಗ್ ಕಾಸ್ಟ್. ಅದು ಓಕೆ. ಟೋಟಲ್ 1 year ಕಂಪ್ಲೀಟ್ ಎವ್ರಿಥಿಂಗ್. ಓಕೆ. ನೀವು ನಂಬಕ್ಕಿಲ್ಲ, ನಾನು ಅರ್ಧ ಎಸ್ಟೇಟ್ ಅಲ್ಲಿ ಪ್ರಾಫಿಟ್ ತೋರಿಸ್ತಾ ಇದ್ದೀನಿ. ನಾಳೆದು ಕ್ರಾಪ್ ತಗೊಂಡು ಇವತ್ತು ಎಂಜಾಯ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ತೋಟ ಉಳಿಯಲ್ಲ. ಇದು ದೇವ್ರು ಕೊಟ್ಟಿದ್ ನಮಗೆ. ಕೊಡಗಿನವರೆಗೂ, ಚಿಕ್ಕಮಂಗ್ಳೂರ್ವರೆಗೂ, ಸಕಲೇಶ್ಪುರವರೆಗೂ, ಹಾಸನವರೆಗೂ ಇದು ನಾವು ಹೆಂಗಾದ್ರ ಮಾಡಿ ಇಟ್ಕೊಳ್ಬೇಕು. ರೋಬಸ್ಟದ ಏನ್ ಅಡ್ವಾಂಟೇಜ್ ಅಂದ್ರೆ ನೀವು ಬಿಟ್ಬಿಡಿ ಒಂದ್ 4 ವರ್ಷ ಏನಾಗಲ್ಲ. ಮತ್ತೆ ನಮ್ಮ ಮನುಷ್ಯರ ತರ ಒಂದ್ ಹೇರ್ ಕಟ್ ಕೊಡಿ, ಒಳ್ಳೆ ನೀರ್ ಕೊಡಿ, ಕಪಾತ್ ಮಾಡಿ, ಒಳ್ಳೆ ಫುಡ್, ಸನ್ಲೈಟ್, ಒಳ್ಳೆ ಫುಡ್ ಅಂದ್ರೆ ಬಾಸ್ಮತಿ ರೈಸ್ ಅಲ್ಲ, ರೇಷನ್ ಅಕ್ಕಿ ತಿಂದ್ರೆ ಸಾಕು. ಅದಕ್ಕೆ MOP ಯೂರಿಯಾ ರಾಕ್ಪಾಸ್ ಹಾಕೋದು. ಆಯ್ತಾ? ಹೆಂಗೆ ಕ್ರಾಪ್ ಚೆನ್ನಾಗಿದೆಯಲ್ಲ? ನೋಡ್ಬೋದು ಕ್ರಾಪ್ ಎಲ್ಲ ಎಷ್ಟು ಚೆನ್ನಾಗಿ ಸಿಂಪಲ್ ಮೇಂಟೆನೆನ್ಸ್ ಇರೋದು. ಅಂದ್ರೆ ಎಕರೆಗೆ 60,000 ದಾಟಲ್ಲ. ಅದು ಪಿಕಿಂಗ್ ಕಾಸ್ಟ್, ಮರಗಸಿ, ಕಪಾತು,
ಗೊಬ್ಬರ ಮತ್ತೆ ಮೇಂಟೆನೆನ್ಸ್ ಎಲ್ಲ ಸೇರಿ ಅಲ್ವಾ ಸರ್? ಹೌದು. ಅದು ಕೂಡ ಚೆನ್ನಾಗಿದೆ. ಜೊತೆಗೆ ಒಂದು ಆಡೆಡ್ ಅಂದ್ರೆ ಮಿನ್ಶಕ್ತಿ. ಶಕ್ತಿ ಓಕೆ, ಮಿನ್ಶಕ್ತಿ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಕ್ಲೋಸ್ ಆಗಿದೆ. ಓಕೆ, ಬೆರಿ ಸೈಜ್ ಜಾಸ್ತಿ ಆಗಿದೆ, ಅದು ನಾನು ಖಂಡಿತ ಹೇಳ್ಬೋದು. ಬೆರಿ ಸೈಜ್ ಡೆಫಿನೆಟ್ಲಿ ಈ ಟೈಮಿಗೆ ಆಗಸ್ಟ್ ಎಷ್ಟು ದೊಡ್ಡ ಬೆರಿ ಸಿಗ್ತದೆ ಕಷ್ಟ. ಹೌದು, ಕಷ್ಟ. So, ಸರ್, ಮಿನ್ಶಕ್ತಿ ಬಳಸೋಕ್ಕೂ ಮುಂಚೆ ಬಳಸಾದ್ಮೇಲೆ ನಿಮ್ಗೆ ಏನು ವ್ಯತ್ಯಾಸ ಕಂಡಿದೆ? ಒಂದು ಕ್ರಾಪ್ ಚೆನ್ನಾಗಿದೆ. ಓಕೆ, ಅದೇನ್ ಹೇಳ್ತಾರೆ ಅದಕ್ಕೆ, ಔಟರ್. ಓಕೆ, ಔಟರ್ ನನಗೆ ಇನಿಷಿಯಲಿ ಒಂದು 29 ಬರುತ್ತೆ. 29. ಓಕೆ, ದಟ್ಸ್ Easy. ಗ್ರೇಟ್. ಅದು ಯಾಕೆ ಸ್ವಲ್ಪ ಹೀಚ್ ಇರುತ್ತಲ್ಲ, ಹಾ, ಅದ್ಮೇಲೆ ಯಾವರೇಜ್ 26, 27 ಇರುತ್ತೆ. ನಾನು ಸುಳ್ಳು ಹೇಳಿಯಲ್ಲ, 27 ಅಂತ ಅವರೇಜ್. ಅವರೇಜ್ ಓಕೆ, 26.5, 27 ಅವರೇಜ್ ಇದ್ದೇ ಇರುತ್ತೆ. ಸುಣ್ಣ ತಗೊಂಡ್ರೆ ಏನ್ ಸುಣ್ಣ ದೇವರಿಗೆ ಗೊತ್ತು. ಇದು ಅಟ್ಲೀಸ್ಟ್ ಅನಲೈಸ್ ಮಾಡಬಹುದು. ಹೌದು, ಅವ್ರು ಅನಲೈಸ್ ಮಾಡೋರು ನನಗೆ ನಂಬಿಕೆ ಇಲ್ಲ ಇಲ್ಲಿ. ಅದನ್ನ ಇನ್ನೊಂದು ಅದು ಹಾಕಕ್ಕೆ ಜನರು ಇವಾಗ ಹಿಂದೆ ಮುಂದೆ ನೋಡ್ತಾರೆ, ಮೈ ಎಲ್ಲ ಧೂಳಾಗುತ್ತೆ ಅಂತ ಹೋಗಿ ಹಾಕೊಂಡ್ ಹೋಗ್ಬೇಕು. ಅದಕ್ಕೆ ಲೇಬರ್ ಗೊಬ್ಬರ ಹಾಕಿದಷ್ಟೇ ಆಗುತ್ತೆ. ಅಂದ್ರೆ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಬಿಡ್ತೀರಾ ಅಥವಾ ಗೊಬ್ಬರ ಸಪರೇಟ್ ಜೊತೆ ಮಿಕ್ಸ್ ಮಾಡಿ ಹಾಕೋದು. ಮಿಕ್ಸ್ ಮಾಡಿ ಹಾಕ್ಬಿಡ್ತೀರಾ? ಶಕ್ತಿಲಿ ಎರಡಿದೆ, ಗ್ರೀನ್ ಮತ್ತೆ ನೀವು ಯಾವ್ದು ಬಳಸ್ತೀರಾ ಸರ್? ಗ್ರೀನ್ ಏನಂದ್ರೆ ಬರೀ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಇರೋದು. ಓಕೆ. ರೆಡ್ ಅಂದ್ರೆ ಬೋರಾನ್ ಜಿಂಕ್ ಸ್ವಲ್ಪ ಜಾಸ್ತಿ ಬೆಲೆ, ಅದ್ರಲ್ಲಿ ಅಷ್ಟೇ ನಿಮಗೆ ಲಾಭ ಇದೆ. ಅದಕ್ಕೆ ನೀವು ಅದು ಬೇಡಪ್ಪ ಚೀಪರೇ ಕೊಟ್ಬಿಡಿ ಅಂತ ಹೇಳ್ಬೇಡಿ. ನಮ್ ಸರಾಯಿ ಕುಡಿಯುವಾಗ ಸ್ಕಾಚೆ ಹೋಗ್ತೀರಾ, ಯಾಕೆ ಲೋವರ್ ಬ್ರ್ಯಾಂಡ್ ಹೋಗಲ್ಲ? ಸಿಂಪಲ್. ಅದರಲ್ಲಿ ಡಿಫರೆನ್ಸ್ ಇಲ್ಲ, ಇದರಲ್ಲಿ ಡಿಫರೆನ್ಸ್ ಇದೆ. ನಾನು ಹೇಳಿದೀನಿ ಏನ್ ಡಿಫರೆನ್ಸ್ ಇದೆ ನಿಮಗೆ ಅಂತ. ಸೊ ಪ್ರೀ ಮಾನ್ಸೂನ್ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ಲೇನ್ ಇದು ವಿತ್ ಬೋರಾನ್ ಅಂಡ್ ಇದು ಜಿಂಕ್ ರೆಡ್ ಹಾಕ್ತೀನಿ. ಇವಾಗ ನಾನು ಗ್ರೀನ್ ಹಾಕ್ತೀನಿ. ಗ್ರೀನ್ ಅಲ್ಲಿ ಬರೀ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಇದೆ. ಅಂದ್ರೆ ನಮಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಫ್ಲವರಿಂಗ್ ಮತ್ತೆ ಬೆರಿ ಸೆಟ್ಟಿಂಗ್ ಗೋಸ್ಕರ ಜಿಂಕ್ ಮತ್ತೆ ಬೋರಾನ್ ಕೊಡ್ತೀರಾ? ಓಕೆ. ಈಗ ಅದೆಲ್ಲ ಸೆಟ್ ಆದ್ಮೇಲೆ ಈಗ ಏನ್ ಬೆರಿ ಉಳಿಸ್ಕೊಳ್ಳಕ್ಕೆ ನೀವು ಪ್ಲೈನ್ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಕೊಡ್ತೀರಾ? ತುಂಬಾ ಜನ ಹೇಳ್ತಾರೆ ಮಿಡ್ ಮಾನ್ಸೂನ್ ಅಂತ. ಮಿಡ್ ಮಾನ್ಸೂನ್ ಹೇಳೋದು ತುಂಬಾ ತಪ್ಪು. ಯಾರ್ಯಾರು ಹೇಳ್ತಾರೆ ಯೂರಿಯಾ ಹಾಕಿ ಅಂತ. ಅಂದ್ರೆ ತುಂಬಾ ಶೀತ ಆಗುತ್ತೆ. ನೀರು ಕುಡಿದು ಹೊಟ್ಟೆ ತುಂಬಿರುವಾಗ ಇನ್ನು ನೀರು ಕುಡಿತೀರಾ? ಇಲ್ಲ. ಹೊಟ್ಟೆ ತುಂಬಿರುವಾಗ ಊಟದಲ್ಲಿ ನೀವು ಊಟ ಮಾಡ್ತೀರಾ? ಇಲ್ಲ. ಏನಾಗುತ್ತೆ ಮಾನ್ಸೂನ್ ಅಲ್ಲಿ ಬೇರ್ಗಳೆಲ್ಲ ಫುಲ್ ನೀರಿರುತ್ತೆ. ಸೈಂಟಿಫಿಕ್ ಆಗಿ ನೋಡಿದ್ರೆ ನೀವು ಏನ್ ಹಾಕಿದ್ರು ಅದು ಇಲ್ಲ. ಕಾಯಿಲೆ ಬಂದ್ಮೇಲೆ ಏನೆಲ್ಲ ಕೊಟ್ಟರು ಆಗಲ್ಲ. ಅದಕ್ಕೆ ಪ್ರೀ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್ ಅಷ್ಟೇ ಇರೋದು. ಬೇಕಾದ್ರೆ ಪ್ರೀ ಮಾನ್ಸೂನ್ ಜಾಸ್ತಿ ಯೂರಿಯಾ ಕೊಡಿ, ನಿಮ್ದು ಡ್ರಾಪ್ ಇರೋಲ್ಲ. ಓಕೆ, ಮಳೆಗೆ ಮುಂಚೆ. ಇವಾಗ ಅದ್ರ ಜೊತೆ ನೀವು ಬೋರಾನ್, ಜಿಂಕ್, ಮೆಗ್ನೀಸಿಯಂ, ಕ್ಯಾಲ್ಸಿಯಂ ಕೊಟ್ರೆ pH ಒಂದು ಲೆವೆಲ್ ಇರುತ್ತೆ. ಗ್ರಾನ್ಯೂಲ್ಸ್ ಅಲ್ಲಿ ಬೋರಾನ್, ಜಿಂಕ್ ಇರುವಾಗ ಅದ್ರ ಜೊತೆಲೆ ಸ್ಲೋ ರಿಲೀಸ್ ಆಗುತ್ತೆ. ದೇರ್ ಇಸ್ ನೋ ವೇಸ್ಟೇಜ್. ಸರ್, ಅಂದ್ರೆ ನಿಮ್ಗೆ ಈಗ ಮಳೆಗಾಲದಲ್ಲಿ ಕೊಳೆ ರೋಗ ಕಂಡಿಲ್ಲ ನೀವು? ಇದು ಇಲ್ಲ. ಕಾಫಿ ಡ್ರಾಪ್ ಬೆರಿ ಡ್ರಾಪಿಂಗ್ ಆಗೋದು? ಇಲ್ಲಿ ಬೆರಿ ಡ್ರಾಪಿಂಗ್ ಆಗಿದೆ. ಎಲ್ಲಿ ಅಂತ ಹೇಳ್ತೀನಿ, ಕಾಯಿ ಮರ, ಹೈಬಿಸ್ಕಸ್ ಗಿಡ, ಒಂದು ಗಿಡ ಇದೆ, ಒಳ್ಳೆ ಗಿಡ ಹೋಗ್ಬಿಟ್ಟಿದೆ. ಯಾಕಂದ್ರೆ ಅದಕ್ಕೆ ಮೀಲಿಬಗ್ ಬರುತ್ತೆ. ಮೀಲಿಬಗ್ ಬಂದ್ರೆ ಏನಾಗುತ್ತೆ ಅಂದ್ರೆ, ಮೀಲಿಬಗ್ ಹಿಂಗ್ ಬರೋದು, ಇರುವೆ ಇದೆಯಲ್ಲ, ಇರುವೆಯಿಂದ ಬರುತ್ತೆ. ಅದು ಕೆಳಗೆ ಹೋಗಿ ಮೀಲಿಬಗ್ ಮೇಲೆ ಹಿಂದೆ ಕೂತ್ಕೊಳುತ್ತೆ. ಮೀಲಿಬಗ್ ಒಳ್ಳೆ ಒಂದು ಸ್ವೀಟ್ ಇದಿದೆ ರಸ, ಅದು ಕುಡಿಯಕ್ಕೆ ಒಳಗೆ ಹೋಗೋದು. ಮತ್ತೆ ಇರುವೆ ಏನ್ ಮಾಡ್ತೇವೆ, ಗೂಡು ಕಟ್ಟಕ್ಕೆ ಮೇಲೆ ಬರುತ್ತೆ. ಇದರಲ್ಲಿ ಮೀಲಿಬಗ್ ಸ್ಪ್ರೆಡ್ ಆಗೋದು, ಗಿಡಕ್ಕೆಲ್ಲ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಇರೋದನ್ನೇ ನಿಮ್ಗೆ ಕರಗಿ ಗೊಬ್ಬರ ಹಾಕ್ಬೇಕು. ಶಾರ್ಟ್ ಗೊಬ್ಬರ ಜಾಸ್ತಿ ಬರೋದು ಯಾಕೆ? ಶೇಡ್ ಜಾಸ್ತಿ. ಹೌದು. ಅರೇಬಿಕಾದಲ್ಲಿ ಶೇಡ್ ಕಮ್ಮಿ ಇದ್ರೆ ಸ್ಟೆಮ್ ಬೋರಲ್ ಬರುತ್ತೆ. ಹೌದು, ಇದೆ. ಹೌದು, ಸಿಂಪಲ್. ಶೇಡ್ ತೆಗೆದ್ಬಿಟ್ಟಿದ್ದೀನಿ. ಟ್ರೀಟ್ ಎವ್ರಿ ಆರ್ಗ್ಯಾನಿಸಮ್ ಆರ್ ಲಿವಿಂಗ್ ಬೀಯಿಂಗ್ ಲೈಕ್ ಎ ಹ್ಯೂಮನ್ ಬೀಯಿಂಗ್. ನಿನ್ ಮಗದ ತರ ನೋಡ್ಕೊಳ್ಳಿ. ಜಾಸ್ತಿ ಅದು ಮುದ್ದು ಮಾಡಿದ್ರೆ ಹಾಳಾಗ್ಬಿಡ್ತಾನೆ. ಕರೆಕ್ಟ್ ಆಗಿ ಬೆಳೆಸಿ. ಸಿಂಪಲ್. ಸೊ ಇದಾಗಿತ್ತು ನಮ್ಮ ಡಾಕ್ಟರ್ ಅವರ ಎಕ್ಸ್ಪೀರಿಯನ್ಸ್ ಮಿನ್ಶಕ್ತಿ ಮತ್ತೆ ಕಾಫಿ ತೋಟದ ಬಗ್ಗೆ. ಲೈಕ್ ಅವ್ರಿಗೆ ಯಾವ ತರ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಸೊ ಇದೇ ತರ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಇನ್ನೂ ನಮ್ಮ ಡಾಕ್ಟರ್ ಕುರ್ಚಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಸೊ ನಮ್ಮ ಡಾಕ್ಟರ್ಗೆ ಸರ್ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು.